103 ಅದರ್ಸ್ ಎಕ್ಸೆಟ್ರಾ ಎಕ್ಸೆಟ್ರಾ. ಇನ್ನು ತಮಿಳುನಾಡಿನ ವಿಚಾರಕ್ಕೆ ಬರುವುದಾದರೆ ತಮಿಳುನಾಡಿನಲ್ಲಿ ಆಲ್ರೆಡಿ ಗೆದ್ದಿರೋ ರೀತಿಯಲ್ಲೇ ವಾತಾವರಣ ನಿರ್ಮಾಣವಾಗಿದೆ. ವಿಜಯ್ ದಳಪತಿ ಅವರು ತಮ್ಮ ಅಮೂಲ್ಯವಾಗಿರುವಂತಹ ಮತಗಳನ್ನು ತಮ್ಮತ್ತ ಸೆಳೆಕೊಂಡು ದಿಲ್ದಾರಾಗಿ ಗೆದ್ದಿರುವಂತ. ಇನ್ನು ಅಸ್ಸಾಂ ವಿಚಾರಕ್ಕೆ ಬರುವುದಾದರೆ ಎಕ್ಸ್ಪೆಕ್ಟೆಡ್. ಅಸ್ಸಾಂನಲ್ಲಿ ಮೊದಲಿಂದಲೂ ಕೂಡ ಎರಡು ಸಲ ಆಗಿದೆ, ಅದು ಬಿಜೆಪಿನೇ ಬಂದಿದೆ. ಸೊ ಅಸ್ಸಾಂ ಕೂಡ ಎಕ್ಸ್ಪೆಕ್ಟೆಡ್ ಆಗಿತ್ತು. ಕೇರಳ ಎಕ್ಸ್ಪೆಕ್ಟೆಡ್ ಇತ್ತು. ಕೇರಳದಲ್ಲಿ ಏನು ಎಕ್ಸ್ಪೆಕ್ಟೆಡ್ ಇತ್ತು ಅಂತಂದ್ರೆ ಆರಾಮಾಗಿ UDF ಗೆದ್ಕೊಂಡು ಹೋಗುತ್ತೆ ಅಂತ ಗೊತ್ತಿದೆ ನಮಗೆ. ಸೊ ಅದೆಲ್ಲ ಸೈಡ್ಗಿಟ್ರೆ ಒಂಚೂರು ಈಗ ನಾವು ಉಪಚುನಾವಣೆಯ ಬಗ್ಗೆ ಮಾತನಾಡುವುದಾದ್ರೆ, ಉಪಚುನಾವಣೆಯಲ್ಲಿ ಬಿಜೆಪಿ ಸ್ವಲ್ಪ ಹಿನ್ನಡೆಯನ್ನ ಕಾಯ್ದುಕೊಂಡು ಬರ್ತಾ ಇದೆ. ಮುನ್ನಡೆಯಲ್ಲಿ ಕಾಂಗ್ರೆಸ್ ಓಡ್ತಾ ಇದೆ. ಏನ್ ಬೇಕಾದ್ರೂ ಆಗ್ಬಹುದು. ಲಾಸ್ಟ್ ರಿಸಲ್ಟ್ ಬಂದ ಕೂಡಲೇ ಎಲ್ಲವೂ ಕೂಡ ಗೊತ್ತಾಗುತ್ತೆ. ನಾನು ಆಗ್ಲೇ ಮಾತನಾಡ್ತಾ ಇದ್ದೆ, ಪಂಚರಾಜ್ಯಗಳ ಚುನಾವಣೆಯ ಜೊತೆಗೆ ನಮ್ಮ ಒಂದು ರಿಸಲ್ಟ್ ಬರ್ತಾ ಇರೋದು ಬಹಳ ಬಹಳ ಚೆನ್ನಾಗಿರುತ್ತೆ ಅಂತ ಹೇಳಿ. ಎಸ್, ನಾನು ಇದ್ರ ಬಗ್ಗೆ ಇರ್ಷಾದ್ ಅವ್ರ ಹತ್ರ ಕೇಳಬೇಕು. ಇರ್ಷಾದ್ ಅವರೇ, ಎರಡೂ ಕ್ಷೇತ್ರದಲ್ಲೂ ಕೂಡ ಉಪಚುನಾವಣೆ ಎರಡೂ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸ್ತಾ ಇದೆ, ಏನ್ ಹೇಳ್ತೀರಿ? ನೋಡಿ, ಅದೇ ಹೇಳ್ತಾ ಇದ್ದೀನಿ ನಾನು. ಈಗ ಇದಕ್ಕಿಂತ ಮುಂಚೆ ತಾವು ಬರೋ ಮುಂಚೆ ಈಗ ದಾವಣಗೆರೆಯಲ್ಲಿ ಸುಮಾರು 5ನೇ 6ನೇ ರೌಂಡ್ ಮುಗ್ದಿರಬೇಕು. ಸೊ ಮುಂದಿನ ರೌಂಡ್ಗಳಲ್ಲಿ ನಮ್ಮ ಸಂಪ್ರದಾಯ ಮತಗಳು ಕಡೆ ವಾಲುವುದರಿಂದ, ಆ ಕಡೆ ಬೂತ್ಗಳು ಮತ ಎಣಿಕೆ ಪ್ರಾರಂಭ ಆಗೋದ್ರಿಂದ ನಮಗೆ ಹೆಚ್ಚಿನ ಮತಗಳು ಬರುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ. ನಾವು 15ರಿಂದ 20 ಸಾವಿರ ಮತಗಳ ಅಂತರದಿಂದ ಅಲ್ಲಿ ಗೆಲ್ತಾ ಇದ್ದೀವಿ ಅಂತ. ಈಗಾಗಲೇ ಬಾಗಲಕೋಟೆಯ ಉಪಚುನಾವಣೆಯ ಡಿಸ್ಪ್ಲೇನೇ ನಾವು ನೋಡ್ತಾ ಇದ್ದೀವಿ. ಸೊ ಅಲ್ಲಿ ಎಲ್ಲ ರೀತಿಯಿಂದ ನಮ್ಮ ಅಭ್ಯರ್ಥಿ 12 ಸಾವಿರಕ್ಕಿಂತ ಹೆಚ್ಚು ಮತಗಳ ಅಂತರದಿಂದ ಈಗಾಗಲೇ ವಿಜಯದತ್ತ ದಾಪುಗಾಲವನ್ನು ಹಾಕ್ತಾ ಇದ್ದಾರೆ. ಸೊ ಇದು ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೀಡಿದಂತಹ ದಕ್ಷ ಆಡಳಿತ ಮತ್ತು ಅವರು ಕೊಡ್ತಾ ಇರುವಂತಹ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಯೋಜನೆಗಳು, ಇದೆಲ್ಲವನ್ನು ಮೆಚ್ಚಿ ಜನ ಕೈ ಹಿಡಿದಿರುವಂಥದ್ದು. ಎರಡನೇದು, ಬಾಗಲಕೋಟೆಯಲ್ಲಿ ಗ್ರಾಮೀಣ ಭಾಗದಲ್ಲಿ ಅತ್ಯಂತ ಜನಪ್ರಿಯರಾದಂತಹ HY ಮೇಟಿ ಅವರ ಒಂದು ಅಕಾಲಿಕವಾದಂಥ ನಿಧನವು ಅಲ್ಲಿ ಜನರಿಗೆ ಒಂದು ಸಹಾನುಭೂತಿಯ ಅಡಿನಲ್ಲಿ ಮತ್ತು ನಮ್ಮ ಕಾರ್ಯಕ್ರಮ ಏನು ನಾವು ಕೊಟ್ವಿ ಆ ಕಾರ್ಯಕ್ರಮದ ಅಡಿನಲ್ಲಿ ನಮಗೆ ಅಭೂತಪೂರ್ವವಾದಂಥ ಗೆಲುವು ಅಲ್ಲಿ ಸಿಗ್ತಾ ಇದೆ. ಎಸ್, ಪಶ್ಚಿಮ ಬಂಗಾಳ ಹಾಗೂ ಅಸ್ಸಾಂ ಎಲ್ಲವೂ ಕೂಡ ರಣರೋಚಕವೇ ಆಗಿರುವಂಥದ್ದು. 17ನೇ ಸುತ್ತಿನಲ್ಲೂ ಕೂಡ ಉಮೇಶ್ ಮೇಟಿಗೆ ಮುನ್ನಡೆ ಸಿಕ್ಕಿದೆ. ಬಾಗಲಕೋಟೆ ಸಂಪೂರ್ಣ ಕಾಂಗ್ರೆಸ್ಗೆ ಆರಂಭದಿಂದಲೂ ಕೂಡ ಮುನ್ನಡೆ ಕಾಯ್ದುಕೊಂಡಿದ್ದಂತಹ ಉಮೇಶ್ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ಗೆ 10,200 ಮತಗಳ ಹಿನ್ನಡೆ. ಬಾಗಲಕೋಟೆಯಲ್ಲಿ ಕಮಾಲ್ ಮಾಡಿದಂತಹ ಕಾಂಗ್ರೆಸ್ ಆರಂಭದಿಂದಲೂ ಮುನ್ನಡೆಯನ್ನ ಕಾಯ್ದುಕೊಂಡು ಬಂದಿದ್ದಂತಹ ಉಮೇಶ್, ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ಗೆ 10,200 ಮತಗಳ ಮುನ್ನಡೆ ಸಿಕ್ಕಿದೆ. ಎಸ್, ನಾವೆಲ್ಲ ಯೋಚನೆ ಮಾಡ್ತಾ ಇದ್ದಿದ್ದು ಏನಾಗಿತ್ತು ಅಂತಂದ್ರೆ, ದಾವಣಗೆರೆಯಲ್ಲಿ ಬಿಜೆಪಿ ಬರುವಂತಹ ಚಾನ್ಸಸ್ ಕಮ್ಮಿ ಇದ್ದಾವೆ. ಆ ಒಂದು ಕಾರಣಕ್ಕಾಗಿ ಬಾಗಲಕೋಟೆಯಲ್ಲಿ ಬಿಜೆಪಿ ಗೆಲ್ಲಬಹುದೇನೋ ಅನ್ನುವಂತಹ ಒಂದು ಥಿಂಕಿಂಗ್ ಇತ್ತು. ಅದೆಲ್ಲವೂ ಕೂಡ ಸುಳ್ಳಾದಂತೆ ಕಾಣಿಸ್ತಾ ಇದೆ. ಎಸ್, ರುದ್ರದೇವ್ ಅವರಿಗೆ ಕೇಳಬೇಕಾಗಿರುವಂತಹ ಪ್ರಶ್ನೆ, 10,000 ಲೆಕ್ಕದಲ್ಲಿ ಮುನ್ನಡೆಯನ್ನ ಸಾಧಿಸುತ್ತಿದ್ದಾರೆ ಉಮೇಶ್ ಮೇಟಿ ಅವರು, ಏನ್ ಹೇಳ್ತೀರಿ? ಮೇಡಮ್, ಉಪಚುನಾವಣೆಗಳಲ್ಲಿ ಯಾವ ಸರ್ಕಾರ ಆಡಳಿತ ನಡೆಸ್ತಾ ಇರ್ತದೆ, ಆಡಳಿತ ಸರ್ಕಾರದ ಪರವಾಗಿ ಮತದಾರರು ಮತ ಚಲಾಯಿಸ್ತಾರೆ. ಯಾಕೆಂದರೆ ಆ ಕುಂಠಿತ ಆಗಬಾರ್ದು. ಬರತಕ್ಕಂಥ ಯೋಜನೆಗಳಿರ್ಬೋದು, ಸಂಬಂಧಪಟ್ಟ ಸರ್ಕಾರದಿಂದ ಸಿಗತಕ್ಕಂತಹ ಈ ಕೆಲವು ಡೆವಲಪ್ಮೆಂಟ್ಸ್ಗಳು ಹಿನ್ನಡೆ ಆಗ್ತದೆ ಅನ್ನೋ ಉದ್ದೇಶಕ್ಕೆ ಮತದಾರರು ಈಗ ಇಲ್ಲಿಂದ ನಡೆದಂಥ ಚುನಾವಣೆಗಳಲ್ಲೆಲ್ಲ ಅಷ್ಟೇ, ಉಪಚುನಾವಣೆಗಳು ಯಾವ ಸರ್ಕಾರ ಅಧಿಕಾರ ಇರುತ್ತೆ ಆ ಅಧಿಕಾರಕ್ಕೆ ಮತ ಕೊಟ್ಟಿದ್ದಾರೆ. ನಮ್ಮ ರಾಜ್ಯಾಧ್ಯಕ್ಷರು ಸಂಬಂಧಪಟ್ಟಂಥ ಭಾರತೀಯ ಜನತಾ ಪಾರ್ಟಿ ಯಾವ ಸ್ಟ್ರಾಟಜಿಕ್ ಮಾಡಬೇಕು, ಯಾರ್ಯಾರನ್ನ ಕರ್ಕೊಂಡಲ್ಲಿ ಮತ ಪ್ರಚಾರ ಮಾಡಿದ್ರೆ ಮತಗಳಿಕೆ ಮಾಡ್ಬೋದು ಅನ್ನತಕ್ಕಂಥ ವಿಚಾರ ಇಟ್ಕೊಂಡು ಚುನಾವಣೆ ಮಾಡಿದ್ದೀವಿ. ಈ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಅವರ ಇನ್ಸ್ಟಿಟ್ಯೂಷನ್ಗಳನ್ನು ನುಗ್ಗಿ ಅಪಪ್ರಚಾರಗಳು ಇದನ್ನೆಲ್ಲ ಮಾಡೋದ್ರಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಆ ಥರ ಅನಿಸ್ತಾ ಇದೆ ಮೇಡಮ್. ಅವರು ಏನು ಅಪಪ್ರಚಾರಗಳನ್ನ ಮಾಡಿ ಮತಗಳಿಕೆ ಮಾಡಬೇಕು, ಅಪಪ್ರಚಾರಗಳು ಅವರು ಕೈ ಹಿಡಿದಿದ್ಯಾ ಅಂತಕ್ಕಂಥದ್ದು ನಮಗೂ ಕೂಡ ಒಂದು ಕ್ವಶನ್ ಮಾರ್ಕ್ ಇದೆ. ಅಗ್ರಿ ಮಾಡ್ತೀರಾ ಇರ್ಷಾದ್ ಸರ್? ಅಪಪ್ರಚಾರ ಮಾಡಿ ಗೆದ್ದಿದ್ದೀರಾ, ಗೆಲ್ತಾ ಇದ್ದೀರಾ ಅಂತ? ನೋಡಿ, ಕುಣಿಯಕ್ಕೆ ಬಂದಿಲ್ಲ ಅಂದ್ರೆ ನೆಲ ಡೊಂಕ್ ಅಂತಾರೆ.
ಇಷ್ಟೊತ್ತು ಹೇಳ್ತಾ ಇದ್ರು ನಾವು ಈ ರೀತಿ ಗೆಲ್ತೀವಿ ಆ ರೀತಿ ಗೆಲ್ತೀವಿ, ನಾವು ಈ ರೀತಿ ಸಂಘಟನೆ ಮಾಡಿದ್ದೀವಿ ಅಂತ. ಈಗಾಗ ಈ ನೋಡಿ ಅಲ್ಲಿ ನಾವು ಕೊಟ್ಟಿರುವಂತಹ ಜನಪ್ರಿಯ ಯೋಜನೆಗಳು ಜನರಿಗೆ ತಲುಪಿದೆ. ನಾನು 10 ದಿವಸ ಅಲ್ಲಿದ್ದೆ. ನಾನು ಹೋಗಿ ಅಲ್ಲಿ ಪ್ರಚಾರ ಮಾಡುವಾಗ ಜನ ಹೇಳ್ತಾಯಿದ್ರು ನಮಗೆ ಗ್ಯಾರಂಟಿಗಳು ಸಿಗ್ತಾ ಇದೆ. ಆಮೇಲೆ ಇವ್ರದ್ದು ಜನಪ್ರಿಯತೆ ಇದೆಯಲ್ಲ, ನಮ್ಮ HY ಮೇಟಿಯವರು, ದಿವಂಗತ HY ಮೇಟಿಯವರ ಜನಪ್ರಿಯತೆ ಭಾಳ ಉತ್ತುಂಗಕ್ಕಿತ್ತು ಅಲ್ಲಿ. ಹಾಗಾಗಿ ಒಂದು ಸಹಾನುಭೂತಿ ಅಲೆಯಲ್ಲಿ ಅವ್ರ ಕಿರಿಯ ಮಗನಿಗೆ ಕೈ ಹಿಡಿಯುವಂಥ ಕೆಲಸ ಅಲ್ಲಿ ಮತದಾರರು ಮಾಡಿದ್ದಾರೆ ಮೇಡಮ್. ಜನಪ್ರಿಯ ಯೋಜನೆಗಳಲ್ಲೂ ಲೂಟಿ ಆಗಿದೆ. ಉದಾಹರಣೆಗೆ ವಿಧಾನಸಭಾ ಅಧಿವೇಶನ ನಡೀತಾ ಲೂಟಿ ಆಗಿದ್ದೆ ನಿಜ ಆಗಿದ್ರೆ ರಿಸಲ್ಟ್ ಗೊತ್ತಾಗ್ತಿತ್ತಲ್ಲ. ಅಭಿವೃದ್ಧಿ ಕೈ ಹಿಡಿದಿದೆ ಅಂತ ಹೇಳಿದ್ರೆ ಅಭಿವೃದ್ಧಿ ಕೈ ಹಿಡಿದಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ನಾಯಕರುಗಳಿಗೆ, ಸಚಿವರುಗಳಿಗೆ ಜೇಬ್ ತುಂಬಿದೆ. ಹೇಗೆ ಅಂತ ಹೇಳಿದ್ರೆ 2 ತಿಂಗಳು ಈಗ ಮಾತಾಡ್ತಾ ಅಧಿವೇಶನದಲ್ಲಿ ವರದಿ ಕೊಡ್ತಾ ಇರ್ತಕ್ಕಂಥ ಟೈಮ್ನಲ್ಲಿ ಸಂಬಂಧಪಟ್ಟಂತ ಅಧಿಕಾರಿ ಮೇಡಮ್ ಅವ್ರು ಏನ್ ಮಾಡಿದ್ರು, ನಿಂಬಾಳ್ಕರ್ ಅವರು, ನೋಡಿ ಈ ಥರ ಇದೆ, ನಾವು ಇಲ್ಲಿಂದ ಇಲ್ಲಿ ಗಂಟೆ ಬಿಡುಗಡೆ ಮಾಡಿದ್ವಿ ಅಂದರು. ಮಹೇಶ್ ತೆಂಗಿನಕಾಯಿ ಅವರು ನೇರವಾಗಿ ಅವ್ರ ಇಲಾಖೆಯಿಂದ ಕೊಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ ತೋರಿಸ್ತಾರೆ. ಓ, ಈ 2 ತಿಂಗಳು ಹೆಚ್ಚು ಕಮ್ಮಿ ಆಗಿದೆ, ಇದು ನನ್ನ ಅಧಿಕಾರಿಗಳು ಕೊಟ್ಟು ವರದಿ ಓದಿದ್ದೀನಿ ಅಂತ ಹೇಳಿದ್ರು. ಮಹೇಶ್ ತೆಂಗಿನಕಾಯಿ ಕೊಟ್ಟಿದ್ದು ಅದೇ ಅಭಿವೃದ್ಧಿ ಆಗಿಲ್ಲ, ಅಭಿವೃದ್ಧಿ ಕುಂಠಿತವಾಗಿದೆ, ಅಥವಾ ಕಾಂಗ್ರೆಸ್ ಪಕ್ಷದವರು ಎಲ್ಲರೂ ಕೂಡ ಬಾಯಿಗೆ ಹಾಕೊಂಡಿದ್ದಾರೆ, ಜನಕ್ಕೇನು ಕೊಟ್ಟಿಲ್ಲ ಅಂತಂದ್ರೆ ರಿಸಲ್ಟ್ ಗೊತ್ತಾಗ್ತಿತ್ತಲ್ಲ. ನೋಡಿ, ಅದನ್ನೇ ನಾನು ಮೊದಲು ಹೇಳಿದ್ದು. ಯಾವುದೇ ಉಪಚುನಾವಣೆ ಮೇಡಮ್, ಯಾವುದೇ ಉಪಚುನಾವಣೆಗಳಲ್ಲಿ ಮತದಾರರು ಯಾವ ಸರ್ಕಾರ ಅಧಿಕಾರದಲ್ಲಿರುತ್ತೆ ಇಂದಿನ ಪುಟಗಳ ತಿರುಗಿಸಿ ನೋಡಿ, ಮ್ಯಾಕ್ಸಿಮಮ್ 90%, 95% ಅದೇ ಅಧಿಕಾರ ಫೈಟ್ ಕೊಟ್ಟಿದ್ದೀವಿ ಅನ್ನುವಂತಹ ಸಮಾಧಾನ ಇದ್ದಾವೆ. ಅದನ್ನಲ್ಲಿ ಬಿಜೆಪಿ ನಾವು ಏನೇನು ಪ್ರಯತ್ನ ಮಾಡಿದ್ದೇವೆ. ಇದ್ರ ಬಗ್ಗೆನೇ ಕೇಳ್ತಾ ಇದ್ದೆ ನಾನು. ನಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತು ಅಂತಂದ್ರೆ, ಬಾಗಲಕೋಟೆ ನಮ್ಮ ಎಕ್ಸ್ಪೆಕ್ಟೇಷನ್ ಇತ್ತು ಏನು ಅಂತಂದ್ರೆ, ಬಾಗಲಕೋಟೆಯಲ್ಲಿ ಬರುತ್ತೆ ಬಿಜೆಪಿ ಅಂತ ಹೇಳಿ. ಆದ್ರೆ ಎಕ್ಸ್ಪೆಕ್ಟೇಷನ್ ಸುಳ್ಳು ಅಂತ ಕಾಣಿಸ್ತಾ ಇದೆ. ಹೇಳ್ತೀನಿ ಅಲ್ಲ, ಎರಡೂ ಮಾತಾಡಲ್ಲ. ದಾವಣಗೆರೆ ಮತ್ತೆ ಮಾತಾಡಿ ಸರ್. ಇಲ್ಲಿ ಏನು ಬೇಡ, ಇಲ್ಲಿ ದಾವಣಗೆರೆ ಒಳಗೆ ಶಾಮನೂರು ಶಿವಶಂಕರಪ್ಪನವರ ಕುಟುಂಬದವರ ಏನಿದೆ, ಒಂದು ಅನುಕಂಪದ ಒಂದು ಫ್ಯಾಕ್ಟರ್ ಏನಿದೆ, ಒಂದು ಜೊತೆಗೆ ಅಲ್ಪಸಂಖ್ಯಾತರ ಕ್ರೋಢೀಕರಣ, ಇನ್ನೊಂದು ಮತ್ತೆ ಗ್ಯಾರಂಟಿಗಳ ಒಂದು